Welcome to the class, children. Today we'll be discussing Kaagegaleshtu, Kali Kannada Class 4. Kaagegaleshtu means how many crows are there. Gadhya 5. Theory lesson 5. ಅಕ್ಬರ ಬಾದಶಹನು ತನ್ನ ಆಸ್ಥಾನದ ಮಂತ್ರಿಗಳಿಗೆ ಆಗಾಗ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದನು. ಅಕ್ಬರ ಬಾದಶಹನು ತನ್ನ ಆಸ್ಥಾನದ ಮಂತ್ರಿಗಳಿಗೆ, ಸೊ ಅಕ್ಬರ್ ಇಸ್ ಅ ಕಿಂಗ್ ಆ್ಯಂಡ್ ಹೀಸ್ ನೋನ್ ಆಸ್ ಬಾದಶಹನು. ಸೊ ಅಕ್ಬರ್ ಬಾದಶಹನು ಇನ್ ಹಿಸ್ court ministers will be there and he used to ask many questions from time to time. ಆಗಾಗ ಅನೇಕ ಪ್ರಶ್ನೆಗಳನ್ನು ಕೇಳಿ. Why he used to ask questions? He used to ask questions to test their smartness. ಸೊ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದನು. ಅವುಗಳಲ್ಲಿ ಕೆಲವು ತಮಾಷೆಯ ಪ್ರಶ್ನೆಗಳಿರುತ್ತಿದ್ದವು. ಸೊ ಅಮಾಂಗ್ ದ ಕ್ವೆಶ್ಚನ್ಸ್ he was asking, some of them used to be very funny questions. ತಮಾಷೆಯ ಪ್ರಶ್ನೆಗಳಿರುತ್ತಿದ್ದವು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಲು ಮಂತ್ರಿಗಳು ಸಹ ತಡವರಿಸುತ್ತಿದ್ದವು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಲು ಫಾರ್ ಸಮ್ ಕ್ವೆಶ್ಚನ್ಸ್ ಟು ಆನ್ಸರ್ ಮಂತ್ರಿಗಳು ಸಹ, ಈವನ್ ದ ಮಿನಿಸ್ಟರ್ಸ್ ಯೂಸ್ ಟು ಹ್ಯಾವ್ ಟ್ರಬಲ್, ತಡವರಿಸುತ್ತಿದ್ದವು. ಈವನ್ ದೇ ಯೂಸ್ ಟು ಫೈಂಡ್ ಡಿಫಿಕಲ್ಟ್ ಟು ಆನ್ಸರ್ ದೋಸ್ ಕ್ವೆಶ್ಚನ್ಸ್. ಆ ಸಮಯದಲ್ಲಿ ಬಾದಶಹನ ಆಸ್ಥಾನದ ಜಾನ ಮಂತ್ರಿ ಬೀರಬಲ್ಲನು ಅಕ್ಬರ ಬಾದಶಹನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಹೇಳಿ ಸಮಾಧಾನ ಪಡಿಸುತ್ತಿದ್ದನು. ಸೊ at that time when he used to ask some tough questions and ministers were not able to answer, at that time in ಬಾದಶಹನ ಆಸ್ಥಾನ, in Akbar's court, ಜಾಣ ಮಂತ್ರಿ, one very smart ಮಂತ್ರಿ ಬೀರಬಲ್ಲನು. So in his court there was one very smart minister known as Biraballa. So at that time, here Biraballa, what he used to do, Akbara Badashahana prashnegalige, for the questions of the king, Sukta Uttara Heli, he used to tell the right answer and he used to make the king happy. Samadhana Padisutittanu. So here in the first paragraph, Akbar the king, in his court, he used to ask the ministers many questions, ಅನೇಕ ಪ್ರಶ್ನೆಗಳು, and he used to test their smartness, ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದನು. ಅವುಗಳಲ್ಲಿ ಕೆಲವು ತಮಾಷೆಯ ಪ್ರಶ್ನೆಗಳು, in out of them some were very funny questions, but some questions even the ministers found it very difficult to answer. ಮಂತ್ರಿಗಳು ಸಹ ತಡವರಿಸುತ್ತಿದ್ದವರು. At that time, ಆ ಸಮಯದಲ್ಲಿ ಬಾದಶಹನ ಆಸ್ಥಾನದ ಜಾನ ಮಂತ್ರಿ ಬೀರಬಲ್ಲನು, ಸೊ ಇನ್ ಹಿಸ್ court, ಸ್ಮಾರ್ಟ್ ಮಿನಿಸ್ಟರ್ ಬೀರ್ಬಲ್, he used to answer the questions correctly. ಪ್ರಶ್ನೆಗೆ ಸೂಕ್ತ ಉತ್ತರ ಹೇಳಿ ಸಮಾಧಾನ ಪಡಿಸುತ್ತಿದ್ದನು. ಒಂದು ದಿನ ಅಕ್ಬರನು ಒಡ್ಡೋಳಗವನ್ನು ನಡೆಸುತ್ತಿದ್ದಾಗ ಆಸ್ಥಾನದ ಒಳಗೆ 2 ಕಾಗೆಗಳು ಹಾರಿ ಬಂದವು. ಸೊ ಒನ್ ಡೇ, ಒಂದು ದಿನ ಅಕ್ಬರನು ಒಡ್ಡೋಳಗ ಮೀನ್ಸ್ ಅ ಮೀಟಿಂಗ್ ಇನ್ ದ ಕೋರ್ಟ್, ಒಡ್ಡೋಳಗ ಬಿಗ್ ಸಭೆ, ಮೀಟಿಂಗ್ ನಡೆಸುತ್ತಿದ್ದಾಗ, ಸೊ ವೆನ್ ದ ಅಕ್ಬರ್ ವಾಸ್ ಕಂಡಕ್ಟಿಂಗ್ ಅ ಮೀಟಿಂಗ್ ಇನ್ ದ ಕೋರ್ಟ್, ವಾಟ್ ಹ್ಯಾಪನ್ಸ್, ಒಳಗೆ 2 ಕಾಗೆಗಳು ಹಾರಿ ಬಂದವು. ಒಳಗೆ ಮೀನ್ಸ್ ಇನ್ಸೈಡ್ ದ ಕೋರ್ಟ್, 2 ಮೀನ್ಸ್ ಹೌ ಮಚ್, 2, 2 ಕಾಗೆಗಳು ಕ್ರೋಸ್. ಸೊ 2 crows flew and entered the ಆಸ್ಥಾನ, ದಟ್ ಇಸ್ ಹಾರಿ ಬಂದವು, ದೇ ಫ್ಲೂ ಆ್ಯಂಡ್ ಕೇಮ್. ಬಾದಶಹನು ಕಾವಲುಗಾರರಿಗೆ ಆ ಕಾಗೆಗಳನ್ನು ಓಡಿಸಲು ಹೇಳಿದನು. ಸೊ ನಾವು ದ ಕಿಂಗ್, ಬಾದಶಹನು ಕಾವಲುಗಾರರಿಗೆ, ಸೊ ದೇರ್ ವಿಲ್ ಬಿ ಸೋಲ್ಜರ್ಸ್, ಸೊ ಹಿ ಟೆಲ್ಸ್ ದ ಸೋಲ್ಜರ್ಸ್ ಟು ಚೇಸ್ ದಿ ಕ್ರೋಸ್ ಔಟ್ ಆಫ್ ದಿ ಕೋರ್ಟ್. ಸೊ ಕಾಗೆಗಳನ್ನು ಓಡಿಸಲು ಹೇಳಿದನು. ಅಷ್ಟರಲ್ಲಿ ಅಕ್ಬರನಿಗೆ ಒಂದು ಸಂದೇಹ ಬಂತು. ಅಷ್ಟರಲ್ಲಿ ಇನ್ ದ ಮೀನ್ ಟೈಮ್ ಅಕ್ಬರಿಗೆ ಒಂದು ಸಂದೇಹ ಮೀನ್ಸ್ ಒನ್ ಡೌಟ್ ಬಂದಿತು. ನಮ್ಮ ದೆಹಲಿಯಲ್ಲಿ ಈಗ ಎಷ್ಟು ಕಾಗೆಗಳಿರಬಹುದು? ಸೊ ವಾಟ್ ವಾಸ್ ಹಿಸ್ ಡೌಟ್? ವಾಟ್ ವಾಸ್ ದ ಕಿಂಗ್ಸ್ ಡೌಟ್? ದ ಕಿಂಗ್ಸ್ ಡೌಟ್ ವಾಸ್, ಹೌ ಮೆನಿ ಕ್ರೋಸ್ ವಿಲ್ ಬಿ ದೇರ್ ಇನ್ ಡೆಲ್ಲಿ ರೈಟ್ ನೌ? ಈ ಸಮಸ್ಯೆಯನ್ನು ಸಭೆಯ ಮುಂದಿರಿಸಿದನು. ಸೊ ದಿಸ್ ಡೌಟ್ ಹಿ ಕೆಪ್ಟ್ ಇನ್ ಫ್ರಂಟ್ ಆಫ್ ಹಿಸ್ ಮಿನಿಸ್ಟರ್ಸ್. ಅದನ್ನು ಕೇಳಿ ಸಭೆಯಲ್ಲಿದ್ದ ಮಂತ್ರಿಗಳಿಗೆ, ಜನರಿಗೆ ತಲೆ ತಿರುಗಿಸಿದಂತಾಯಿತು. ಲಿಸನಿಂಗ್ ಟು ದಿಸ್ ಕ್ವೆಶ್ಚನ್,
all all the ministers who were there in the meeting and the people, their head started reeling itself. ತಲೆ ತಿರುಗಿದಂತಾಯಿತು. ಏನು ಉತ್ತರ ಹೇಳುವುದು ಎಂದು ಗೊತ್ತಾಗದೆ, ಏನು ಉತ್ತರ ಹೇಳುವುದು, ವಾಟ್ ಆನ್ಸರ್ ಟು ಗಿವ್ ಎಂದು ಗೊತ್ತಾಗದೆ, ನಾಟ್ ನೋಯಿಂಗ್ ವಾಟ್ ಟು ಸೇ, ಎಲ್ಲರೂ ಬೀರಬಲ್ಲನ ಕಡೆಗೆ ನೋಡಿದರು. ಆಲ್ ಟರ್ನ್ ದೇರ್ ಹೆಡ್ಸ್ ಟುವರ್ಡ್ಸ್ ದಿ ಬೀರ್ಬಲ್. ಬೀರಬಲ್ಲನು ತಾನು ಕುಳಿತಲ್ಲೇ ಏನೋ ಲೆಕ್ಕಾಚಾರ ಮಾಡುತ್ತಿದ್ದನು. ಸೊ ಬೀರಬಲ್ ತಾನು ಕುಳಿತಲ್ಲೇ, ವೇರ್ ಹಿ ವಾಸ್ ಸಿಟ್ಟಿಂಗ್ ಓನ್ಲಿ, ಏನೋ ಲೆಕ್ಕಾಚಾರ, ಸಮ್ ಮ್ಯಾಥ್ಸ್ ಹಿ ವಾಸ್ ಡೂಯಿಂಗ್ ಸಿಟ್ಟಿಂಗ್ ಓವರ್ ದೇರ್. ಅಕ್ಬರ ಬಾದಶಹನು ಎಲ್ಲರಿಗೂ ಪ್ರಶ್ನೆ ಕೇಳುತ್ತಾ ಬೀರಬಲ್ಲನ ಕಡೆ ತಿರುಗಿ, ಬೀರಬಲ್ಲ, ನನ್ನ ಪ್ರಶ್ನೆಗೆ ನೀನಾದರೂ ಉತ್ತರ ಹೇಳಬಲ್ಲೆಯಾ ಎಂದನು. ಸೊ ಅಕ್ಬರ್ ಬಾದ್ಶಾಹ ಎಲ್ಲರಿಗೂ ಪ್ರಶ್ನೆ ಕೇಳುತ್ತಾ, ಹಿ ವಾಸ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ವಿತ್ ಎವ್ರಿಬಡಿ. ಸೊ ಆಸ್ಕಿಂಗ್ ಎವ್ರಿಬಡಿ, ಹಿ ಕೇಮ್ ಟುವರ್ಡ್ಸ್ ಬೀರ್ಬಲ್ ಆ್ಯಂಡ್ ಹಿ ಸಾ ಬೀರ್ಬಲ್ ಆ್ಯಂಡ್ ಸೆಡ್, ಬೀರ್ಬಲ್ಲ, ನನ್ನ ಪ್ರಶ್ನೆಗೆ ನೀನಾದರೂ ಉತ್ತರ ಹೇಳಬಲ್ಲೆಯಾ? ಬೀರ್ಬಲ್, ಅಟ್ಲೀಸ್ಟ್ ಯು ಕ್ಯಾನ್ ಆನ್ಸರ್ ಮೈ ಕ್ವೆಶ್ಚನ್ ನೋ ಎಂದನು. ಸೊ ದ ಕಿಂಗ್ ಸೆಡ್ ಸೊ. ಅದಕ್ಕೆ ಬೀರಬಲ್ಲನು, ವಾಟ್ ಡಸ್ ದ ಬೀರ್ಬಲ್ ಸೇ ಫಾರ್ ದ್ಯಾಟ್? ಬೀರ್ಬಲ್ ಸೇಸ್, ಖಂಡಿತ. ಖಂಡಿತ ಮೀನ್ಸ್ ಶ್ಯೂರ್ಲಿ. ಜಹಾಪನ, ದಿಸ್ ಇಸ್ ಜಹಾಪನ is a way of addressing the king, like you say your majesty, like that. ಜಹಾಪನ, ಉತ್ತರ ಹೇಳುತ್ತೇನೆ, ಆನ್ಸರ್ ಐ ವಿಲ್ ಟೆಲ್. ಆದರೆ ನನಗೆ 3 ದಿನಗಳ ಕಾಲಾವಕಾಶ ಬೇಕು. ಸೊ ದ ಬೀರ್ಬಲ್ ಸೇಸ್, ಶ್ಯೂರ್ಲಿ ಯೋರ್ ಮ್ಯಾಜೆಸ್ಟಿ, ಶ್ಯೂರ್ ಜಹಾಪನ, ಐ ವಿಲ್ ಟೆಲ್ ಯು ದ ಆನ್ಸರ್, ಉತ್ತರ ಹೇಳುತ್ತೇನೆ. ಆದರೆ ಬಟ್ ನನಗೆ 3 ದಿನ, 3 ಮೀನ್ಸ್ 3, ಸೊ 3 days, 3 ದಿನಗಳ ಕಾಲಾವಕಾಶ ಮೀನ್ಸ್ ಟೈಮ್ ಬೇಕು. ಸೊ ನಾವು ದ ಬೀರ್ಬಲ್ ಇಸ್ ಆಸ್ಕಿಂಗ್, ಶ್ಯೂರ್ಲಿ ಐ ವಿಲ್ ಟೆಲ್ ದ ಆನ್ಸರ್, ಬಟ್ ಯು ಹ್ಯಾವ್ ಟು ಗಿವ್ ಮೀ 3 days ಟೈಮ್ ಎಂದು ಹೇಳಿದನು. ಅಕ್ಬರನು 3 ದಿನಗಳ ಕಾಲಾವಕಾಶ ನೀಡಿದ. ಸೊ ಹಿ ಇಸ್ ಅ ಕಿಂಗ್, ನೋ? ಸೊ ಹಿ ಸೆಡ್, ಓಕೆ, 3 days ಟೈಮ್ ಇಸ್ ಗಿವನ್ ಫಾರ್ ಯು. ಸೊ ಹಿ ಗಿವ್ಸ್ 3 days ಟೈಮ್ ಫಾರ್ ಬೀರ್ಬಲ್. ಬೀರಬಲ್ಲ ಕಾಗೆಗಳನ್ನು ಎನಿಸದೆ ಮನೆಗೆ ಆರಾಮವಾಗಿ ಅಷ್ಟು ದಿನ ವಿಶ್ರಾಂತಿಯನ್ನು ಪಡೆದುಕೊಂಡ. ಸೊ ವಾಟ್ ಇಸ್ ದ ಬೀರ್ಬಲ್ ಡೂ? ಬೀರಬಲ್ಲ ಕಾಗೆಗಳನ್ನು ಎನಿಸದೆ, ವಿದೌಟ್ ಕೌಂಟಿಂಗ್ ದ ಕ್ರೋಸ್ ಇನ್ ಡೆಲ್ಲಿ, ವಾಟ್ ಡಸ್ ಹಿ ಡೂ? ಹಿ ಗೋಸ್ ಸ್ಟ್ರೇಟ್ ಹೋಮ್ ಆ್ಯಂಡ್ ಫಾರ್ 3 days ಹಿ ವಿಲ್ ನೈಸ್ಲಿ ರೆಸ್ಟ್ ಇನ್ ಹಿಸ್ ಹೌಸ್. ಸೊ ಆರಾಮವಾಗಿ ಅಷ್ಟು ದಿನ ಮೀನ್ಸ್ ಹೌ ಮೆನಿ ಡೇಸ್ ಹಿ ಹ್ಯಾಸ್? 3 days. ಸೊ ಫಾರ್ 3 days ಆಲ್ಸೋ ವಿಶ್ರಾಂತಿ ಮೀನ್ಸ್ ರೆಸ್ಟ್, ಪಡೆದುಕೊಂಡ. ಹಿ ಟುಕ್ ರೆಸ್ಟ್ ಫಾರ್ 3 days. 3 ದಿನಗಳ ಬಳಿಕ, ಆಫ್ಟರ್ 3 days, ಬೀರಬಲ್ಲನು ಅಕ್ಬರನ ಆಸ್ಥಾನಕ್ಕೆ ಬಂದನು. ಸೊ ಬೀರಬಲ್ಲ ಕೇಮ್ ಟು ಅಕ್ಬರ್ಸ್ ಆಸ್ಥಾನ. ಎಲ್ಲರೂ ಬೀರಬಲ್ಲ ಹೇಳುವ ಉತ್ತರಕ್ಕಾಗಿ ಕಾತರದಿಂದ ಕಾಯುತ್ತಿದ್ದರು. ಎಲ್ಲರೂ, ಎವ್ರಿಬಡಿ ಇನ್ ದಟ್ ಆಸ್ಥಾನ, ಬೀರಬಲ್ಲ ಹೇಳುವ ಉತ್ತರಕ್ಕಾಗಿ, ನಾವು ದೇ ವರ್ ವೇಟಿಂಗ್, ವಾಟ್ ವಿಲ್ ಬೀರ್ಬಲ್ ಆನ್ಸರ್ ಟು ದಿಸ್ ಕ್ವೆಶ್ಚನ್. ಸೊ ರೆಸ್ಟ್ಲೆಸ್, ಕಾತರದಿಂದ, ವಿತ್ ಜಸ್ಟ್ ವೇಟಿಂಗ್ ಟು ಸಿ ವಾಟ್ ಬೀರ್ಬಲ್ ವಿಲ್ ಆನ್ಸರ್, ಹೇಳುವ ಉತ್ತರಕ್ಕಾಗಿ ಕಾಯುತ್ತಿದ್ದರು ಮೀನ್ಸ್ ವೇಟಿಂಗ್. ಆಗ ಅಕ್ಬರ ಬಾದಶಹನು, ನಾವು ಅಕ್ಬರ್ ಬಾದ್ಶಾಹ್ ಇಸ್ ಸೇಯಿಂಗ್ ಟು ಬೀರ್ಬಲ್, ಬೀರಬಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಹೇಳುವೆಯಾ? ಸೊ ನಾವು ಅಕ್ಬರ್ ಇಸ್ ಸೇಯಿಂಗ್ ವಾಟ್? ಬೀರಬಲ್ಲ ಈಸ್ ಅಡ್ರೆಸ್ಸಿಂಗ್ ಟು ಬೀರ್ಬಲ್, ನನ್ನ ಪ್ರಶ್ನೆಗೆ ಉತ್ತರ ಹೇಳುವೆಯಾ? ಫಾರ್ ಮೈ ಕ್ವೆಶ್ಚನ್ ವಿಲ್ ಯು ಆನ್ಸರ್? ಅದಕ್ಕೆ ಬೀರಬಲ್ಲನು, ಫಾರ್ ದ್ಯಾಟ್ ಬೀರ್ಬಲ್ ವಿಲ್ ಆನ್ಸರ್ ನಾವು, ಪ್ರಭುಗಳೇ, ಸೊ ಲೈಕ್ ಯುವರ್ ಮ್ಯಾಜೆಸ್ಟಿ, 3 ದಿನಗಳಿಂದ ನಾನು ಮತ್ತು ನಗರದ ಕಾಯುವ ಸೇವಕರು ಸೇರಿ ಬಹಳ ಕಷ್ಟಪಟ್ಟು ದೆಹಲಿಯಲ್ಲಿರುವ ಕಾಗೆಗಳನ್ನು ಎನಿಸಿದ್ದೇವೆ ಎಂದ. ಸೊ ನಾವು ಬೀರ್ಬಲ್ ಇಸ್ ಟೆಲಿಂಗ್, ಓ ಮೈ ಕಿಂಗ್, ಫ್ರಮ್ 3 days ಐ ಆ್ಯಂಡ್ ಆಲ್ ದಿ ಸೋಲ್ಜರ್ಸ್ ಹೂ ವೇರ್ ಗಾರ್ಡಿಂಗ್ ದ ಸಿಟಿ, all of us joined together and ಬಹಳ ಕಷ್ಟಪಟ್ಟು ವಿತ್ ಗ್ರೇಟ್ ಡಿಫಿಕಲ್ಟಿ ದೆಹಲಿಯಲ್ಲಿರುವ ಕಾಗೆಗಳನ್ನು ಎನಿಸಿದೆವು. ಸೊ ಇನ್ ದೆಹಲಿ ಹೌ ಮಚ್ ಕ್ರೋಸ್ ವೆ ದೇರ್, ವಿ ವೇರ್ ಕೌಂಟಿಂಗ್ ದೆಮ್ ಎಂದ. ಹಾಗಾದರೆ ನಮ್ಮ ನಗರದಲ್ಲಿರುವ ಕಾಗೆಗಳೆಷ್ಟು ಎಂದು ಅಕ್ಬರ ಕೇಳಿದಾಗ, ಸೊ ನಾವು ಅಕ್ಬರ್ ಸೇಸ್, ಓ ದೆನ್ ಹೌ ಮೆನಿ ಕ್ರೋಸ್ ಆರ್ ದೇರ್ ಇನ್ ಮೈ ಸಿಟಿ, ಇನ್ ಅವರ್ ಡೆಲ್ಲಿ ಸಿಟಿ ಎಂದು ಅಕ್ಬರ ಕೇಳಿದಾಗ, ಸೊ ಅಕ್ಬರ್ ಇಸ್ ಆಸ್ಕಿಂಗ್. ಬೀರ್ಬಲ ಆನ್ಸರ್ಸ್, ಬೀರ್ಬಲ, ನಮ್ಮ ನಗರದಲ್ಲಿ
51,615 ಕಾಗೆಗಳಿವೆ ಜಹಾಪನ ಎಂದು ಉತ್ತರಿಸಿದ. ಸೊ ನಾವು ಬೀರ್ಬಲ್ ಇಸ್ ಗಿವಿಂಗ್ ಒನ್ ನಂಬರ್. ವಾಟ್ ಇಸ್ ದಟ್ ನಂಬರ್? ಇನ್ ಅವರ್ ಸಿಟಿ, ನಗರ ಮೀನ್ಸ್ ಸಿಟಿ, ಇನ್ ಅವರ್ ಸಿಟಿ 51,000, 51,000, 51 means 51, ಸಾವಿರ means 1000, okay. 615, 600 means 600, 15 means 15. So he gives this number 51,615 ಕಾಗೆಗಳಿವೆ ಜಹಾಪನ. So now Birbal says, yeah, we counted with great difficulty. We are having 51,615 crows in our city. So ಇದನ್ನು ಕೇಳಿ ಆಶ್ಚರ್ಯಪಟ್ಟ ಅಕ್ಬರ್. Now listening to this number, ಆಶ್ಚರ್ಯಪಟ್ಟ, surprised. Who was surprised? Akbar was surprised. ಇಷ್ಟು ನಿಖರವಾಗಿ ಕಾಗೆಗಳ ಗಣತಿ ಮಾಡುವವ ನಿನಗೆ ಧನ್ಯವಾದಗಳು. ಆದರೆ ನಾನೊಮ್ಮೆ ನಿನ್ನ ಗಣತಿಯ ಆಧಾರದಲ್ಲಿ ಕಾಗೆಗಳನ್ನು ಪುನಃ ಎನಿಸಿದಾಗ ಲೆಕ್ಕಾಚಾರ ಹೆಚ್ಚು ಕಮ್ಮಿಯಾದರೆ ಕ್ವೆಶ್ಚನ್ ಮಾರ್ಕ್ ಎಂದಾಗ ಬೀರಬಲ್ಲನು ಕೊಂಚವೂ ತಡವರಿಸದೆ. ಸೊ ನಾವು ಅಕ್ಬರ್ ಇಸ್ ಸರ್ಪ್ರೈಸ್ಡ್. Listening to this number, ಕೇಳಿ ಆಶ್ಚರ್ಯಪಟ್ಟ ಅಕ್ಬರ್. Now what does the surprised king say? He says, ಇಷ್ಟು ನಿಖರವಾಗಿ means for sure. ನಿಖರ means very correctly. So ಇಷ್ಟು so correctly ಕಾಗೆಗಳ ಗಣತಿ. What is ಕಾಗೆಗಳ ಗಣತಿ? ಗಣತಿ means counting. Okay, means like census they take, how many people are there in the house, how many people are there in the town. So this is like census, okay. So ಕಾಗೆಗಳ ಗಣತಿ, so the counting of the crows. ಮಾಡಿರುವ ನಿನಗೆ ಧನ್ಯವಾದಗಳು. So because you have counted so correctly, I should say thank you. So the king says thank you, and he say but also says ಆದರೆ, but ನಾನೊಮ್ಮೆ ನಿನ್ನ ಗಣತಿಯ ಆಧಾರದಲ್ಲಿ, so based on your counting, okay, ಆಧಾರ means based, ಕಾಗೆಗಳನ್ನು ಪುನಃ ಎನಿಸಿದಾಗ, if I count the crows again in the city, ಲೆಕ್ಕಾಚಾರ ಹೆಚ್ಚು ಕಮ್ಮಿ ಆದರೆ, ಈ ಲೆಕ್ಕಾಚಾರ means the counting, ಹೆಚ್ಚು ಕಮ್ಮಿ, if it becomes more and less means, he gives a make question mark ಎಂದಾಗ. So when the king says so, ಬೀರಬಲ್ಲನು ಕೊಂಚವೂ ತಡವರಿಸದೆ, ಸೊ ಬೀರಬಲ್ಲ without hesitating a little bit, he says, ಪ್ರಭುಗಳೇ, ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಒಂದೊಮ್ಮೆ ಕಡಿಮೆಯಾದರೆ, ಕಡಿಮೆಯಾದಷ್ಟು ಕಾಗೆಗಳು ಅವುಗಳ ನೆಂಟರ ಊರಿಗೆ ಹೋಗಿದ್ದಾವೆ ಎಂದು ಅರ್ಥ. ಸೊ ನಾವು ಸ್ಮಾರ್ಟ್ಲಿ ಬೀರ್ಬಲ್ ಇಸ್ ಆನ್ಸರಿಂಗ್. he says, ಪ್ರಭುಗಳೇ, ಓ ಕಿಂಗ್, when you are counting the crows, ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ, okay, when you are counting the crows, ಒಂದೊಮ್ಮೆ, once in a way, ಕಡಿಮೆಯಾದರೆ, ಕಡಿಮೆ means if it becomes less than what? Less than this number which Birbal has given. ಕಡಿಮೆಯಾದರೆ, ಕಡಿಮೆಯಾದಷ್ಟು ಕಾಗೆಗಳು, so how much crows have become less over there, that many crows ಅವುಗಳ ನೆಂಟರ ಊರಿಗೆ ಹೋಗಿದ್ದಾವೆ means they have gone to their relatives place ಎಂದು ಅರ್ಥ. ಒಂದೊಮ್ಮೆ ನೀವು ಕಾಗೆಗಳ ಲೆಕ್ಕಾಚಾರ ಹಾಕುವಾಗ ಹೆಚ್ಚಾದರೆ, so he says now, okay, for once, if while you are counting the crows and if the count is more than this number, ಹೆಚ್ಚಾದರೆ means if it is more, ಪರಸ್ಥಳದಲ್ಲಿರುವ ಕಾಗೆಗಳು ಅವುಗಳ ನೆಂಟರ ಮನೆಗೆ ಬಂದಿದ್ದಾವೆ ಎಂದರ್ಥ. ಸೊ if the count is more, it means that the relatives of the crows have come to meet them. So ಪರಸ್ಥಳದಲ್ಲಿ means outside the city, okay, ಇದಲ್ಲಿರುವ ಕಾಗೆಗಳು, so city crows which are outside the city, ಅವುಗಳು ನೆಂಟರ ಮನೆಗೆ ಬಂದಿದ್ದಾವೆ. ಸೊ they have come to their relatives house, they have come to visit their relatives house ಎಂದು ಅರ್ಥ ಎಂದು ಹೇಳಿ ಸುಮ್ಮನಾದನು. ಸೊ ಸೇಯಿಂಗ್ ಸೊ ಬೀರ್ಬಲ್ ಕೆಪ್ ಕ್ವೈಟ್. ಅಕ್ಬರನ ಬೀರಬಲ್ಲನ ಜಾಣ ಉತ್ತರವನ್ನು ಕೇಳಿ ಮನಸ್ಸಿನಲ್ಲಿ ನಗುತ್ತಾ, ಸೊ ನಾವು ಅಕ್ಬರ್
ಹರ್ಡ್ ದಿಸ್ ಜಾಣ ಉತ್ತರ ಮೀನ್ಸ್ ವೆರಿ ಸ್ಮಾರ್ಟ್ ಆನ್ಸರ್ ಕೇಳಿ ಮನಸ್ಸಿನಲ್ಲಿ ನಗುತ್ತಾ ಹಿ ವಾಸ್ ಲಾಫಿಂಗ್ ಇನ್ ಹಿಸ್ ಮೈಂಡ್. ಬೀರಬಲ್ಲ, ನೀನು ಸಾಮಾನ್ಯದವನಲ್ಲ. ನೌ ದ ಕಿಂಗ್ ಇಸ್ ಟೆಲಿಂಗ್ ಟು ಬೀರಬಲ್ಲ, ಬೀರಬಲ್ಲ ನೀನು ಸಾಮಾನ್ಯದವಲ್ಲ, ಯು ಆರ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ಬಹಳ ಉತ್ತಮವಾದ ಉತ್ತರವನ್ನು ಕೊಟ್ಟು ನನ್ನನ್ನು ಸಮಾಧಾನಪಡಿಸಿದೆಯಾ. ಯು ಹ್ಯಾವ್ ಗಿವನ್ ಅ ವೆರಿ ಗುಡ್ ಆನ್ಸರ್ ಆ್ಯಂಡ್ ಯು ಹ್ಯಾವ್ ಮೇಡ್ ಮಿ ಹ್ಯಾಪಿ ಎಂದು ಚಿನ್ನದ ಹಾರಾದ ಉಡುಗೊರೆಯನ್ನು ನೀಡಿ ಗೌರವಿಸಿದನು. ಸೊ ನಾವು ದ ಕಿಂಗ್ ವಾಸ್ ಹ್ಯಾಪಿ. ಸೊ ವಾಟ್ ಡಸ್ ದ ಕಿಂಗ್ ಡೂ? ಹಿ ಗಿವ್ಸ್ ಚಿನ್ನದ ಹಾರ. ಚಿನ್ನದ ಹಾರ ಮೀನ್ಸ್ ಗೋಲ್ಡನ್ ಚೈನ್. ಚಿನ್ನ ಮೀನ್ಸ್ ಗೋಲ್ಡ್, ಹಾರ ಮೀನ್ಸ್ ಚೈನ್. ಚಿನ್ನದ ಹಾರದ ಉಡುಗೊರೆ ಮೀನ್ಸ್ ಗಿಫ್ಟ್. ಸೊ ದ ಕಿಂಗ್ ವಿಲ್ ಗಿಫ್ಟ್ ಹಿಸ್ ಗೋಲ್ಡನ್ ಚೈನ್ ಆ್ಯಂಡ್ ಹಿ ವಿಲ್ ರೆಸ್ಪೆಕ್ಟ್ ಹಿಮ್. ಸೊ ನೆರೆದಿದ್ದ ಸಭಿಕರು, ಸೊ ಆಲ್ ದ ಪೀಪಲ್ ಹೂ ವೇರ್ ಇನ್ ದಟ್ ಸಭೆ, ಇನ್ ದಟ್ ಮೀಟಿಂಗ್, ಮಂತ್ರಿಗಳು ಬೀರಬಲ್ಲನ ಜಾಣ್ಮೆಯ ಉತ್ತರಕ್ಕೆ ಶಹಬಾಸ್ ಎಂದರು. ಸೊ ಆಲ್ ದ ಮಿನಿಸ್ಟರ್ಸ್, ಪೀಪಲ್ ಹೂ ವೇರ್ ದೇರ್ ಇನ್ ದಟ್ ಮೀಟಿಂಗ್, ಲಿಸನಿಂಗ್ ಟು ಬೀರ್ಬಲ್ಸ್ ಆನ್ಸರ್, ಸ್ಮಾರ್ಟ್ ಆನ್ಸರ್, ಜಾಣ್ಮೆಯ ಉತ್ತರಕ್ಕೆ ವಾಟ್ ಡಿಡ್ ದೇ ಡೂ? ದೇ ಸೆಡ್ ಶಹಬಾಸ್ ಆ್ಯಂಡ್ ದೇ ಅಪ್ರಿಷಿಯೇಟೆಡ್ ಹಿಮ್ ಎಂದರು. ಥ್ಯಾಂಕ್ ಯು ಚಿಲ್ಡ್ರನ್.